ಅರ್ಚನಾ, ನೀನು ನಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ಯಾ ಅರ್ಚನಾ. ನಾನು ಚಿನ್ನು ಅದನ್ನ ನಿನಗೆ ಹೇಳ್ತಾನೆ ಇದ್ದೀವಿ. ಇನ್ನೂ ಹೆಚ್ಚು ಅಂದ್ರೆ 1 ವಾರ ಇಲ್ಲ 10 ದಿನ ಅಷ್ಟೇ. ನಿನಗಿವಾಗಿರೋ ಎಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಗುತ್ತೆ ಅರ್ಚನಾ. ಪ್ಲೀಸ್ ನಾವ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಇಂಥ ಮಾತುಗಳನ್ನೆಲ್ಲ ನಾನು ನಂಬಲ್ಲ. ಅದು ನಿಮ್ಮಿಬ್ರು ಮಾತು, ಚಾನ್ಸೇ ಇಲ್ಲ. ಎಲ್ಲೋಡು, ನಿನ್ ಹತ್ರ ಒಂದು ವಿಷಯ ಕೇಳೋದಿದೆ. ನಿನ್ನ ಮಗನ ಫೋಟೋ ನಿನ್ ಹತ್ರನೇ ಇರುತ್ತಲ್ವಾ? ತೋರ್ಸು. ನನ್ನ ಮಗನ ಫೋಟೋ ನಿನಗ್ಯಾಕೆ? ತೋರಿಸ್ತ್ಯಾ? ಓವರಾಗ ಆಡ್ಬೇಡ. ಅಲ್ಲ, ಶಾಂತಿಗೆ ಒಬ್ಬ ಮಗ ಇದ್ದಾನೆ ಅಂತ ನಿನಗೆ ಗೊತ್ತು? ಅಲ್ಲೇ ಇರೋದು ಗೇಮಲ್ಲಿ ಟ್ವಿಸ್ಟು. ಅದಕ್ಕೆ ಯಾಕೆ ಅಂತ ಕೇಳ್ತಿದ್ದೀನಿ. ಹೇಳು, ನಿನ್ನ ಮಗನ್ನ ನಾನು ಒಂದಿನ ರೋಡಲ್ಲಿ ಮೀಟ್ ಮಾಡಿದ್ದೆ. ಬೈ ಆಕ್ಸಿಡೆಂಟ್ ಅಷ್ಟೇ. ಪಾಪ ಆ ಮಗು ನನ್ನ ನೀನು ಅಂತ ತಿಳ್ಕೊಂಡು ಅಮ್ಮ ಅಮ್ಮ ಅಂತ ಕೂಕೊಂಡು ನನ್ನ ಹತ್ರ ಬಂದ. ಅಷ್ಟರಲ್ಲಿ ಆ ಪೊನ್ನಪ್ಪ ನನ್ನ ಹೇಳ್ಕೊಂಡು ಕರ್ಕೊಂಡು ಹೋದ್ಲು. ಹೌದು, ಎಲ್ರೂ ಊರಿಗೆ ಹೊರಟಿದ್ವಿ. ಸರಿ, ನನ್ನ ಮಗನ್ನ ನೀನ್ ನೋಡಿದ್ಯಾ ಅಂತಾನೆ ಇಟ್ಕೊ. ಅದಕ್ಕೇನೀಗ? ಏನಿಲ್ಲಮ್ಮ, ನಿನ್ ಮಗನ್ ಫೋಟೋ ನೋಡ್ಬೇಕು ಅಂದೆ ಅಷ್ಟೇ. ತೋರ್ಸು. ನಾನು ಅದನ್ನೇ ಯಾಕೆ ಅಂತ ಕೇಳ್ತಿದ್ದೀನಿ ತಾನೆ ನಿಂಗೆ. ನೀನ್ ತೋರ್ಸು, ಆಮೇಲೆ ನಾನು ಹೇಳ್ತೀನಿ. ನಾನ್ ನಿನ್ನ ಕೇಳಿದ್ರೆ ನೀನೇನ್ ಅವನ್ ಮುಖ ನೋಡ್ತಿದ್ಯಾ? ನಿನ್ನ ಮಗನ್ ಫೋಟೋ ತೋರ್ಸು ಅಂದೆ. ಏಯ್ ಅಲ್ಲ, ಇಷ್ಟು ದಿನ ನನ್ನ ಹೆಸರು ಹೇಳ್ಕೊಂಡು ನಮ್ಮ ಅಣ್ಣನ ಮನೇಲೆ ಇದ್ಯಲ್ಲ, ಈಗ ನಿನ್ ಫೋನಲ್ಲಿರೋ ಮಗು ಫೋಟೋ ತೋರ್ಸು ಅಂದ್ರೆ ಯಾಕೆ ಹಿಂಗ್ ಒದ್ದಾಡ್ತಿದ್ಯಾ? ತೋರ್ಸು. ಏಯ್, ಈಗ ತೋರಿಸ್ತೀಯೋ ಇಲ್ವೋ? ನಾನ್ ತೋರ್ಸಲ್ಲ ಅಂತ ಎಲ್ಲಿ ಹೇಳ್ದೆ? ಕಾರಣ ಏನು ಅಂತ ಕೇಳ್ತಿದ್ದೀನಷ್ಟೇ. ಈ ಅರ್ಚನಾ ಯಾವುದಕ್ಕೂ ಕಾರಣ ಹೇಳಲ್ಲ. ತೋರ್ಸು, ಫೋಟೋ ತೋರ್ಸಿಗ.